ಥಿಕ್ ಆ್ಯಂಡ್ ಲಾಂಗ್ ಹೇರ್ಸ್ ನಿಮಗೆ ಇಷ್ಟನಾ? ಹಾಗಾದರೆ ಈ ಸಿಂಪಲ್ ಯೋಗ ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ಇದು ನನ್ನ ಅಮ್ಮ ನನಗೆ ಇನ್ಸಿಸ್ಟ್ ಮಾಡ್ತಾಯಿದ್ರು ಮಾಡು ಅಂಥೇಳಿ. ಬಟ್ ಇದರಲ್ಲೆಲ್ಲ ಲಾಂಗ್ ಅಥವಾ ಥಿಕ್ ಹೇರ್ಸ್ ಬರುತ್ತಾ ಅಂತ ನನಗೆ ಡೌಟ್ ಇತ್ತು. ಬಟ್ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ ಮಾಡೋಣ ಅಂಥೇಳಿ ಮಂತ್ಸ್ ಟುಗೆದರ್ ಮಾಡಿದೆ. ಆ್ಯಕ್ಚುಲಿ ಇಟ್ ವರ್ಕ್ಸ್. ಇದ್ರ ಹೆಸರು ಬಾಲಾಯಾಮ್ ಅಂತ. ಬಾಲ್ ಅಂದರೆ ಕೂದಲು, ವ್ಯಾಯಾಮ್ ಅಂದರೆ ಎಕ್ಸಸೈಸ್. ಇದನ್ನು ಯಾರು ಮಾಡಬಾರ್ದು? ಪ್ರೆಗ್ನೆಂಟ್ ಇರೋ ವಿಮೆನ್, ಹೈ ಬಿ ಪಿ ಇರೋರು, ನೇಲ್ಸಲ್ಲಿ ಇನ್ಫೆಕ್ಷನ್ ಇರೋರು ಮಾಡಬಾರ್ದು. ಇದನ್ನು ಹೇಗೆ ಮಾಡೋದು? ಸಿಂಪಲ್ ಆಗಿದೆ. ನಿಮ್ಮ ಎರಡೂ ಕೈಗಳನ್ನ ಮುಂದಕ್ಕೆ ತಂದು ಒಂದಕ್ಕೊಂದು ರಬ್ ಮಾಡಿ. ರೈಟ್ ಸೈಡ್ನ 4 ಫಿಂಗರ್ಸ್, ಲೆಫ್ಟ್ ಸೈಡ್ನ 4 ಫಿಂಗರ್ಸನ್ನು ಮಾತ್ರ ರಬ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮ ತಮ್ಮ ಫಿಂಗರ್ಸನ್ನು ರಬ್ ಮಾಡಬಾರ್ದು. ನೀವು ರಬ್ ಮಾಡಬೇಕಾದ್ರೆ ಸಣ್ಣಗೆ ಸೌಂಡ್ ಬರುತ್ತೆ, ಆದರೆ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಲೈಟಾಗಿ ಪ್ರೆಷರ್ ಹಾಕಿ. ಯು ಹ್ಯಾವ್ ಟು ಫೀಲ್ ದಟ್ ಫ್ರಿಕ್ಷನ್. ಸೊ ಇದನ್ನು ದಿನ 10 ನಿಮಿಷ ಮಾಡಬೇಕು. ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಹೀಗೆ ಮಾಡ್ಬೋದು. ಅಥವಾ ಬೆಳಿಗ್ಗೆ 3 ನಿಮಿಷ, ಮಧ್ಯಾಹ್ನ 3 ನಿಮಿಷ, ಸಂಜೆ 3 ನಿಮಿಷ ಈ ಥರನೂ ಮಾಡ್ಬೋದು. ಸೊ ಇಲ್ಲಿ ಹ್ಯಾಬಿಟ್ ಸ್ಟ್ಯಾಕಿಂಗನ್ನು ಯೂಸ್ ಮಾಡಿ. ನಾನು ಮಾಡಿದ ಹಾಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಆದಮೇಲೆ ಈ ಯೋಗನ ಮಾಡ್ತಾಯಿದ್ದೆ. ಸೊ ಅದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅಕಾರ್ಡಿಂಗ್ ಟು ಆಯುರ್ವೇದ ಆ್ಯಂಡ್ ರಿಫ್ಲೆಕ್ಸಾಲಜಿ, ನಿಮ್ಮ ನೇಲ್ಸ್ ಕೆಳಗಿರುವಂಥ ನೋವು ಸ್ಕಾಲ್ಪ್ ಕೆಳಗಿರುವಂಥ ನೋವಿಗೆ ಲಿಂಕ್ ಆಗಿರುತ್ತೆ. ಸೊ ನೀವು ಈ ಥರ ಮಾಡೋದ್ರಿಂದ ಅಲ್ಲಿ ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ಸೊ ಕ್ಲೋಸ್ ಆಗಿರುವಂಥ ಎಷ್ಟೋ ಹೇರ್ ಫಾಲಿಕಲ್ಸು ಓಪನ್ ಆಗಿ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಒಂದಿನದಲ್ಲಿ ರಿಸಲ್ಟ್ ಬರುತ್ತಾ? ಇಲ್ಲ. ಅಟ್ಲೀಸ್ಟ್ 3 to 6 ಮಂತ್ಸ್ ಬೇಕು. ಅದು ಡೈಲಿ 10 ಮಿನಿಟ್ಸ್ ಕನ್ಸಿಸ್ಟೆಂಟಾಗಿ ಮಾಡಿದರೆ ಮಾತ್ರ. ಇನ್ನೂ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಜಾಸ್ತಿ ನೀರು ಕುಡೀರಿ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆ ಫುಡ್ಡನ್ನು ತಿನ್ನಿ.